ರಿಸ್ಕ್ ಅಂತ ಏನು ಅನ್ಸಲ್ಲ. ಯಾಕೆ ಅಂತಂದರೆ ಇದಕ್ಕೆಲ್ಲ ಕೂಲರ್ ನೀಡೋ ಅವಶ್ಯಕತೆನೇ ಇರಲ್ಲ. ಇದು ಇನ್ನೊಂದೇನು ಅಂದರೆ ರೈತರು ಕಳಿಯೋಕ್ಕೆ ಅಂತಲೇ ಗೆಣಸು ಹಾಕ್ತಾರೆ. ಆಮೇಲೆ ಕೂಲರ್ನ ಜಾಸ್ತಿ ಎಳ್ಕೊಳಲ್ಲ, ಕಳೆ ಕೀಳೋವಲ್ಲ ಅಷ್ಟೇ. ಕಳೆನಾಶ ಒಂದು 5-6 ಜನ ಕೇಳಿದಿರಂತಾನೆ ಒಂದಿನ ಇದಕ್ಕಿದ್ರೆ ಗೆಣಸು ಹೋಗ್ತವೆ. ನೋಡ್ಬೋದು, ಸುಮ್ಮನೆ ಹಿಂಗೆ ಅಂತೀನಿ. ಗೆಣಸು ನೋಡ್ರಿ ಯಾವ ಥರ ಬಂತು ಅಂತ. ಸೆಂಟ್ರಲ್ಲಿ ಉಣಿಲ್ಲ, ಇಲ್ಲಿ ಸೆಂಟ್ರಲ್ಲಿ ನಿಮಗೆ ಗೆಣಸು ಇರ್ತದೆ. ಗೆಣಸು ನೋಡಿದ್ರಲ್ಲ ಗೆಣಸು ಯಾವ ಥರ ಅವೆ ಅಂತ. ಈ ಥರ ಇರೋದನ್ನ ನೀವು ಬಳ್ಳಿ ಮಾಡ್ತಾರೆ ಈ ಥರ ಆಗ್ತದೆ. ನೀರು ಕಟ್ಟೋದು ಜಾಸ್ತಿ ಬಾಧೆ ಬೀಳಂಗಿಲ್ಲ. ಇದನ್ನು ಎಲ್ಲ ಕ್ಲೀನ್ ಮಾಡೋದೊಂದು ವೀಡಿಯೋ ಮಾಡಾಕ್ತೀನಿ ನಿಮಗೆ, ಜಾಸ್ತಿ ಲೆಂತ್ ಆಗುತ್ತೆ ಅನಿಸುತ್ತೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ. ಇವತ್ತಿನ ಒಂದು ವೀಡಿಯೋ ಏನಪ್ಪ ಅಂತಂದರೆ ಗೆಣಸು ಹಾಕಿದೆ. ಗೆಣಸು ಹಾಕ್ಬಿಟ್ಟು ಅಲ್ಲೇ ಒಂದು 3-4 ತಿಂಗಳಾಗಿತ್ತು. 4 ತಿಂಗಳಿಲ್ಲ, 3-3.5 ತಿಂಗಳಾಗಿತ್ತು. ಅವ್ರು ಇನ್ಫಾರ್ಮೇಷನ್ ಕೊಡೋಣ ಅಂತ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಇದು ಏನಪ್ಪ ಇನ್ಫಾರ್ಮೇಷನ್ ಅಂದರೆ, ಇದು ಯಾವ ಥರ ಉಣ್ತೀವಿ, ನೀರು ಹಾಯಿಸಂಗಿರ ಯಾವ ಥರ ಹಾಯಿಸ್ತೀವಿ, ಮತ್ತು ಕೂಲರ್ ಎಷ್ಟು ಜನ ಬೇಕಾಗುತ್ತೆ, ಉಣ್ಣವಾಗ ಯಾವ ಥರ ಸಾಲ್ವ್ ಮಾಡ್ತೀವಿ ಏನು ಅಂತ ಈ ಒಂದು ವೀಡಿಯೋದಲ್ಲಿ ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ಅಲ್ಲಿ ನೋಡ್ತಾ ಇದ್ದೀರಲ್ಲ, ಅಲ್ಲಿಂದ ಅಲ್ಲಿವರೆಗೂ ಇಲ್ಲಿ ಒಂದು ಸ್ವಲ್ಪ ದೂರ ಮಾತ್ರ ಪತ್ರೆ ಅಂತ ಹೇಳಿ, ತುಳಸಿ ಪತ್ರೆ ಬೇರೆ ವೀಡಿಯೋದಲ್ಲಿ ಹೇಳಿದ್ದೀನಿ. ತುಳಸಿ ಪತ್ರೆ ಹಾಕಿದ್ವಿ ಅಂತ ಹೇಳಿದ್ದೆ. ಬಟ್ ಇನ್ನು ಅರ್ಧದಿಂದ 10 ಕಡೆ ಫುಲ್ ಇಲ್ಲಿ ಕಾಣಿಸ್ತೈತಲ್ಲ, ಅಲ್ಲಿ ನೋಡಿ ಸಾಲು ಕಾಣಿಸ್ತಾವಲ್ಲ, ಅಲ್ಲಿ ಕಾಣಿಸ್ತಾವೆ ನೋಡಿ. ಅಲ್ಲಿವರೆಗೂ ಹೂವಿನ ಗಿಡ ಕಾಣಿಸ್ತಾವಲ್ಲ, ಅತ್ಲಿಂದ ಇನ್ನು ಇದು ಕಡೆಗೇನೆ ಗೆಣಸಿನ ಬಳ್ಳಿ ಹಾಕಿದ್ದೀವಿ. ಅದು ಯಾವ ಥರ ಏನು ಅಂತ ಅಲ್ಲಿಗೆ ಹೋಗಿ ನೋಡಿ ಬನ್ನಿ. ಚೆನ್ನಾಗಿ ಬಂದೈತೆ ಗೆಣಸೆಲ್ಲ. ಬಟ್ ಒಳಗಡೆ ಗೆಣಸು ಯಾವ ಥರ ಅವೆ ಅಂತ ಗೊತ್ತಿಲ್ಲ. ಇದು ಇನ್ನೊಂದು 3-4 ದಿನಕ್ಕೆ ಗೆಣಸು ಪೂರ್ತಿ ಹಿಡಿತೀವಿ. ಇವೆಲ್ಲ ಕಿತ್ತು ಅಚ್ಚುಕಟ್ಟು ಮಾಡಿದ್ರೆ ನೆಕ್ಸ್ಟು ಮಾರ್ಕೆಟಿಗೆ ಕಳ್ಸೋಕ್ಕೆ ಟೈಮು ಕರೆಕ್ಟಾಗಿರ್ತದೆ. ಇನ್ಕೇಸ್ ಯಾರಾದರೂ ಬಂದು ತಗೊಂಡ್ರೆ ಇಲ್ಲೇ ಬಂದು ತಾಂತಾರೆ, ಅವು ಇಲ್ಲೇ ಮಾರ್ಕೆಟಿಂಗು ಆಗೋಗ್ತದೆ. ಇದೇ ನಾವು ಮಾರ್ಕೆಟ್ಗೆ ಹಾಕೊಂಡು ಹೋಗ್ಬೇಕು ಅಂತೇನಿಲ್ಲ. ಒಂದು 4-5 ಕಡೆ ಊರಲ್ಲಿ ಹೇಳಿದರೆ ಈ ಥರ ಗೆಣಸು ಹಾಕಿದ್ವಿ ಕೊಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಬಂದು ಗೆಣಸು ತಾಂತಿರ್ತಾರಲ್ಲ ಅವರೇ ಬಂದು ತಾಂತಾರೆ. ಎಲ್ಲಿಂದ ಎಲ್ಲಿವರೆಗಪ್ಪ ಅಂತಂದರೆ ನೋಡ್ಸಿಂತಳಿ ಅಲ್ಲಿ ಕಾಣಿಸ್ತೈತಲ್ಲ, ಅಲ್ಲಿ ಇದೇ ಸಾಲು, ಇಲ್ಲಿ ಇದೇ ಮೇನ್ ಸಾಲು. ಇಲ್ಲಿಂದ ಅಲ್ಲಿ ಡ್ರಮ್ ಕಾಣಿಸ್ತೈತಲ್ಲ, ಅಲ್ಲಿ ಲಾಸ್ಟು ಅಲ್ಲಿವರೆಗೂ ಸಾಲು ನೋಡ್ತಾ ಇರ್ಬೋದು. ಪೂರ್ತಿ ಹಿಂಗೆ ಹಿಡ್ಕೊಂಡು ಹೋಗ್ತೀನಿ. ಯಾವ ಥರ ಕಾಣಿಸ್ತೇವೆ ಅಂದರೆ ಸಾಲು ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಏಕ ಕಾಣಿಸುತ್ತೆ. ಕಳೆನೂ ಜಾಸ್ತಿ ಆಗೋಲ್ಲ, ಏನಿಲ್ಲ. ಇದು ಇನ್ನೊಂದೇನು ಅಂದರೆ ರೈತರು ಕಳಿಯೋಕ್ಕೆ ಅಂತಲೇ ಗೆಣಸು ಹಾಕ್ತಾರೆ. ಇದರಲ್ಲಿ 2 ಥರ ಗೆಣಸು ಬರ್ತವೆ. ಒಂದು ಮರಗೆಣಸು ಅಂತ, ಒಂದು ಬಳ್ಳಿ ಗೆಣಸು ಅಂತ. ಮರಗೆಣಸು ಏನಪ್ಪ ಅಂತಂದರೆ ಅದಕ್ಕೆ ಮಿನಿಮಮ್ 1-1.5 ವರ್ಷ ಇಲ್ಲ 1 ವರ್ಷ ಆದರೂ ಬೇಕು. ಇದು ಬಳ್ಳಿ ಗೆಣಸು ಅಂತ. ಈ ಬಳ್ಳಿ ಗೆಣಸು ಕರೆಕ್ಟಾಗಿ 3 ತಿಂಗಳು ಪೂರ್ತಿ ಬಸ್ಲು ಓದೋದು ನಿಮಗೆ. 0 ಮೇಂಟೆನೆನ್ಸ್ ಅಂತಲೇ ಹೇಳ್ಬೋದು. ಕರೆಕ್ಟಾಗಿ ಒಂದು 25-30 ಸಾವಿರ ಇಟ್ಕೊಂಡಿದ್ದೀರ ಅಂತಂದರೆ ಪೂರ್ತಿ ಅರ್ಧ ಎಕರೆ ಪೂರ್ತಿ ಮೇಂಟೈನ್ ಮಾಡ್ಬೋದು. ಜಾಸ್ತಿ ಕಳೆ ಬೀಳಲ್ಲ. ಒಂದ್ಸರಿ ಅಷ್ಟೇ ನೀವು ಇದಕ್ಕೆ ಇನ್ವೆಸ್ಟ್ ಮಾಡಬೇಕಾಗಿರೋದು. ಒಂದ್ಸರಿ ನೀವೇನಾದ್ರು ಇನ್ವೆಸ್ಟ್ ಮಾಡಿದ್ದೀರಾ ಅಂತಂದರೆ ಅಷ್ಟೇ ಮುಗಿತು, ಇನ್ನೇನಿರಲ್ಲ. ಇದಕ್ಕೆ ಕಳೆಯೂ ಅಷ್ಟೇ. ಇವಾಗ ಕಳೆ ಬಂದೈತೆ ಅಂದರೆ ಜಾಸ್ತಿ ಕಳೆ ಕೀಳೋದು ಅದು ಇದು ಅಂತನಿರಲ್ಲ. ಬನ್ನಿ ಹೊಲ್ದೊಳಿಗೆ ಹೋಗ್ಬಿಟ್ಟು ನೋಡ್ತೀನಿ ಯಾವ ಥರ ಏನು ಅಂತ. ಇಲ್ಲಿ ಕಾಣಿಸ್ತಾವಲ್ಲ, ಇವು ಎಲ್ಲ ಕಾಂಗ್ರೆಸ್ ಗಿಡ ಅಂತವೆ. ಇವು ಅಲ್ಲಲ್ಲೇವೆ. ಇವು ಯಾಕಪ್ಪ ಕಿತ್ತಾಕಿಲ್ಲ ಅಂತಂದರೆ, ನಾವು ನೀರು ಕಟ್ತೀವಲ್ಲ, ನೀರು ಕಟ್ಟಾಗಲೇ ಇವನ್ನೆಲ್ಲ ಕಿತ್ತಾಕ್ಬೋದು. ಇಲ್ಲಿ ಕಾಣಿಸ್ತೈತಲ್ಲ, ಇದು ಕಿತ್ತರೆ ಗೆಣಸು ಹೋಗ್ತವೆ. ನೋಡ್ಬೋದು, ಸುಮ್ಮನೆ ಹಿಂಗೆ ಅಂತೀನಿ. ಗೆಣಸು ನೋಡ್ರಿ ಯಾವ ಥರ ಬಂತು ಅಂತ. ಸುಮ್ಮನೆ ಒಂದೇ ಒಂದು ಕಿತ್ತಿದ್ದಕ್ಕೆ ಗೆಣಸೇ ಬಂತು. ಅದಕ್ಕೆ ಅಂತಲೇ ನಾವು ಇವು ಯಾವ ಕಿತ್ತಾಗ್ತಿಲ್ಲ. ಅಂದರೆ ಚಿಕ್ಕ ಗಿಡ ಇರ್ತಾವಲ್ಲ ಗೆಣಸು, ಇನ್ನೂ ಗೆಣಸು ಬಂದಿರಲ್ಲ, ಬಳ್ಳಿ ಇರ್ತವೆ. ಆವಾಗ ನೀವು ಈ ಥರ ಎಲ್ಲ ಕಳೆ ಕಿತ್ತಾಕಿದ್ರೆ ಓಕೆ. ನೀವು ಈ ಥರ ದೊಡ್ಡದಾದಾಗ ಕಿತ್ತಾಕ್ತೀನಿ ಅಂದರೆ ಕಿತ್ತಾಗೆ ಹೋಗ್ಬೇಡ್ರಿ. ಒಂದು ಕುಡ್ಲೇನೋ ಇತ್ತು ಅಂದರೆ ಅಷ್ಟಕ್ಕೆ ಕಟ್ ಮಾಡಿರಿ ಅಷ್ಟೇ, ಇನ್ನೇನಿರಲ್ಲ ಜಾಸ್ತಿ. ಇಲ್ಲಿಂದ ಅಲ್ಲಿವರೆಗೂ ಐತೆ ಫುಲ್. ಫಸ್ಟ್ಗೆ ಯಾವ ಥರ ಉಣ್ತೀವಪ್ಪ ಅಂತಂದರೆ ಇದನ್ನು ಚಿಕ್ಕದಾಗ ಬಳ್ಳಿ ಥರ ಕಟ್ ಮಾಡಬೇಕು. ಚಿಕ್ಕದಾಗ ಎಷ್ಟು ಅಂದರೆ ಒಂದು ಅರ್ಧ ಅಡಿನೂ ಇರೋಲ್ಲ, ಅರ್ಧ ಅಡಿ ಕಟ್ ಮಾಡಿಬಿಟ್ಟು ಚಿಕ್ಕದಾಗೆ ಅದನ್ನು ಉಣ್ಬೇಕು. ನೀವು ಇದು ಉಣ್ತೀರಾ ಅಂತಂದರೆ ಇದಕ್ಕೆ ಬಳ್ಳಿಗೆ ಒಂದು 3-4 ಸಾವಿರ ಆಗ್ತದೆ, ಇನ್ನೂ ಜಾಸ್ತಿನೇ ಆಗ್ತದೆ. ಬಟ್ ಅರ್ಧ ಎಕರೆಗೆ ಉಣ್ತೀರ ಅಂತಾನೆ ಒಂದು 5 ಸಾವಿರ ಅಂತ ಅಂದ್ಕೊಳ್ರಿ. ಇಲ್ಲ ನಾವು ಮನೆಗೆ ಮಾಡ್ಕೊತೀವಿ ಅಂದರೆ ಅದು ಮಾಡ್ಬೋದು. ಮನೆಗೆ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತೈತೆ. ಯಾಕೆ ಅಂತಂದರೆ ಬೇರೆ ಕಡೆ ಗೆಣಸು ಹೆಂಗೆ ಬಿಡ್ತವೆ ಏನು ಅಂತ ಹೇಳೋಕ್ಕಾಗಲ್ಲ. ನಾವೇ ಓನಾಗಿ ಮಾಡಿದ್ದೀವಿ, ಬಟ್ ನಾವೇ ಬಳ್ಳಿನೂ ಇದು ಮಾಡಿದ್ದೀವಿ ಅಂತಂದರೆ ಕರೆಕ್ಟಾಗಿ ಗೆಣಸು ಯಾವ ಥರ ಬರ್ತೇವೆ ಏನು ಅಂತ ಗೊತ್ತಾಗುತ್ತೆ. ಇದು ಯಾವ ಥರನಪ್ಪ ನಾವೇ ಮಾಡೋದು ಅಂತಂದರೆ, ಇವಾಗ ಬಳ್ಳಿಲಿ ಹಾಕಿದ್ದೀವಿ ಅನ್ಕೊಳ್ರಿ, ಇವಾಗ ಇದೊಂದು ಸ್ವಲ್ಪ ದಿನ ಬಿಟ್ಟರೆ ಎಲ್ಲರೂ ಕುಯ್ಕೊಂಡು ಹೋಗ್ತಾರೆ. ಅದಕ್ಕೇನು ಮನೆಗೆ ಹಸು ಏನು ಇರ್ತಾವಲ್ಲ ಅವ್ರು ಫ್ರೀಯಾಗಿ ಕುಯ್ಕೊಂಡು ಹೋಗ್ತಾರೆ, ಫ್ರೀಯಾಗಿ ಕುಯ್ಕೊಂಡು ಹೋಗಿ ಬಿಟ್ಬಿಡ್ತೀವಿ. ಹಂಗೇನೆ ಇವಾಗ ಯಾವ ಥರ ಫ್ರೀಯಾಗಿರುತ್ತಲ್ಲ ಕುಯ್ಕೊಂಡವ್ರು ಅಂತ ಹೇಳ್ತಾರೆ ಯಾರಾದರೂ, ಅವಾಗ ತಾಂಬಂದು ಇದನ್ನು ಸುಮ್ಮನೆ ಒಂದು 5 ಸಾಲು 6 ಸಾಲು ಇಲ್ಲಿ ಕಾಣಿಸ್ತಾವಲ್ಲ ಈ ಥರ
1 2 3 4 ಒಂದು 5 ಸಾಲ ಈ ಥರ ಉಣ್ಕೊಂಡಿದ್ದೀರಾ ಅಂತಂದರೆ ಇದರಲ್ಲೇ ಚೆನ್ನಾಗಿ ಬರ್ತೈತೆ ಬಳ್ಳಿ. 1 ವರ್ಷ ಬೇಕು ಇದು. ಅಂದರೆ ನೀವು ಬಳ್ಳಿ ಮಾಡ್ತೀರಲ್ಲ, ಬಳ್ಳಿ ಮಾಡಿ ನಾವೇ ಓನಾಗಿ ಮಾಡ್ತೀವಿ, ನಾವೇ ಉಣ್ತೀವಿ, ಸುಮ್ಮನೆ ಬಳ್ಳಿಗೆಲ್ಲ ದುಡ್ಡು ಇಕ್ಕೋತೀನಿ ಯಾಕೆ ಅದಕ್ಕೊಂದು 5,000 ಸಾವಿರ ಅಂತಂದರೆ ನೀವೇ ಈ ಥರ ದೊಡ್ಡದಾಗ ಒಂಚೂರು ಬದ ಇವು ಮಾಡಿದ್ದೀವಲ್ಲ ಇದಕ್ಕಿಂತ ಬದ ದೊಡ್ಡದಾಗಿರಬೇಕು. ಈ ಥರ ಮಾಡಿ ಉಣಿದ್ದೀರಾ ಅಂತಂದರೆ ಕಳೆನೂ ಜಾಸ್ತಿ ಬರೋಲ್ಲ ಅದರಲ್ಲಿ. ಎಲ್ಲ ಕ್ಲೀನಾಗಿ ಅಚ್ಚುಕಟ್ಟು ಮಾಡ್ಕೊಂಡು ಜಾಸ್ತಿ ಎಷ್ಟೇ ಒಂದು 2 ಬಾರ್ 3 ಬಾರು ಒಂದು ಗಿಡ ಇಟ್ಟಿದ್ರೆ 3 ಬಾರ್ 4 ಬಾರ್ ಬೆಳೀತದೆ ಬಳ್ಳಿ ಚೆನ್ನಾಗಿ. ಅದನ್ನೇ ನೀವು ಯಾವ ಮಂತಲ್ಲಿ ಉಣ್ಬೇಕಪ್ಪ ಅಂತಂದರೆ ಹಾಗೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಮಂತಲ್ಲಿ ಉಣಿದಿರ ಅಂತಂದರೆ ಅಕ್ಟೋಬರ್ ನವಂಬರ್ ಡಿಸೆಂಬರ್ 3 ಮಂತ್ ಇರ್ತೈತೆ. ಸೆಪ್ಟೆಂಬರ್ ಅಷ್ಟೇ ಫಸ್ಟ್ಗೆ ಸ್ಟಾರ್ಟಿಂಗ್ ಏನು ಉಣೋಕೆ ಹೋಗ್ಬೇಡ್ರಿ. ಸೆಪ್ಟೆಂಬರ್ 15ನೇ ತಾರೀಕಿಂದ ಮೇಲೆ ಸೆಪ್ಟೆಂಬರ್ 30ರೊಳಗೆ ಉಣಿದಿರ ಅಂತಂದರೆ ಗಿಡನೂ ಅಷ್ಟೇ ಚೆನ್ನಾಗಿ ಬಂದಿರ್ತವೆ, ಬಳ್ಳಿ ನಾಟಿ ಆಗಿರ್ತವೆ ಚೆನ್ನಾಗಿ. ಅದರಿಂದ ಜಾಸ್ತಿ ಇದು ಆಗೋಲ್ಲ ನಿಮಗೆ, ರಿಸ್ಕ್ ಅಂತ ಅನಿಸಲ್ಲ. ಇವಾಗ ನಾವು ಉಣಿದ್ದು 15ನೇ ತಾರೀಕು ಉಣಿದ್ದು. ಬಟ್ ಇವಾಗ ಯಾವಾಗ ಕೀಳ್ಬೇಕಪ್ಪ ಇದೆಲ್ಲ ಅಚ್ಚುಕಟ್ಟು ಮಾಡೋದು ಯಾವಾಗ ಅಂತಂದರೆ ಜನವರಿ ಮಂತಲ್ಲಿ. ಇನ್ನೇನು ಹಬ್ಬ ಇನ್ನೊಂದು ವಾರ 15 ದಿನನೂ ಇಲ್ಲ, 15 ದಿನ ಜಾಸ್ತಿ ಆಗೋಯ್ತು. ಇನ್ನೂ ಒಂದು ವಾರ ಐತೆ ಅನ್ನೋವಾಗ ನೀವೆಲ್ಲ ಕ್ಲೀನ್ ಮಾಡಬೇಕಾಗತ್ತೆ. ಕ್ಲೀನ್ ಮಾಡಿಬಿಟ್ಟು ಇಡೋದು. ಮತ್ತು ಇದು ಉಣಿದಾಯಿತು ಫಸ್ಟ್ಗೆ ಇದಕ್ಕೆ ಬದ ಹೊಡಿಸ್ಬೇಕು. ಬದ ಹೆಂಗೆ ಅಂತಂದರೆ ಇಲ್ಲಿ ಕಾಣಿಸ್ತಾವಲ್ಲ, ಇಲ್ಲಿಂದ ಇಲ್ಲಿಗೆ ದಪ್ಪ ಸಾಲು ಬರ್ತವೆ, ಟ್ಯಾಕ್ಟ್ರಿ ಒಳಗೆ ಹೊಡೆಯೋದು. ಟ್ಯಾಕ್ಟ್ರಿ ಹೊಡೆಯೋಕೆ ಏನಿಲ್ಲ, ಒಂದು 2,000 ತಾಂತಾರೆ ಒಂದು ಎಕ್ರಿಗೆ. ಬಟ್ ಇದು ಅರ್ಧ ಎಕ್ರೆ ಇರೋದು 1,500 ಏನೋ ತಾಂಡ್ರು. 1,500 2,000ನೇ ಎಲ್ಲ ಕ್ಲೀನ್ ಮಾಡೋಕ್ಕೆಲ್ಲ ಒಂದು 2,000 ಆಯಿತು. ನೀವು ಅಷ್ಟೇ ಈ ಥರ ಮಾಡಿ ದೊಡ್ಡದಾಗಿರ್ಬೇಕು ಬದ. ಚಿಕ್ಕದಾಗಿತ್ತು ಅಂದರೆ ಗೆಣಸು ಜಾಸ್ತಿ ಹಿಡಿಯೋಲ್ಲ, ದೊಡ್ಡದಾಗಿತ್ತು ಅಂದರೆ ಮಾತ್ರ ಗೆಣಸು ಜಾಸ್ತಿ ಹಿಡಿತತೆ. ಅದಕ್ಕೆ ಅಂತಲೇ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಷ್ಟು ಚೆನ್ನಾಗಿ ಕಾಣಿಸ್ತಾವೆ ಅಂತಂದರೆ ಹೊಲ ಏನಪ್ಪ ಈ ಥರ ಬಂದ್ಬಿಟ್ಟೈತೆ ಅಂತ ಅನಿಸ್ತೈತೆ. ಬಟ್ ಒಳಗೆ ಯಾವ ಥರ ಐತೆ ಅಂತ ಗೊತ್ತಿಲ್ಲ. ಗೆಣಸು ನೋಡೋಕೆ ಮಾತ್ರ ಚೆನ್ನಾಗಿ ಕಾಣಿಸ್ತೈತೆ ಮೇಲೆ. ಈ ಥರ ಐತೆ ಅಂದರೆ ಒಳಗಡೆ ಗೆಣಸಿರಲ್ವಾ, ಗೆಣಸು ಇದ್ದೇ ಇರ್ತವೆ. ಇದು ಫಸ್ಟಿಂದ ಹೇಳ್ತೀನಿ ಯಾವ ಥರ ಹೆಂಗೆ ಮಾಡೋದು ಅಂತ. ಫಸ್ಟ್ ನೀವು ಇದಕ್ಕೆ ಏನಿಲ್ಲ ಅಂತಂದ್ರೆ ಒಂದು ದೊಡ್ಡದಾಗಿ ಸಾಲು ಹೊಡಿಸ್ಬೇಕು. ಟ್ಯಾಕ್ಟ್ರಿ ಸಾಲು ಬರ್ತವೆ, ಅದಾಗೆ ದೊಡ್ಡದಾಗಿ ಏನೋ ಸಾಲು ಹೊಡ್ಸಿರ ಅಂತಂದರೆ ಚೆನ್ನಾಗಿ ಬರ್ತವೆ. ನೆಕ್ಸ್ಟ್ ಅದೆಲ್ಲ ಆದಮೇಲೆ ಬಳ್ಳಿ ಸೋಸ್ಕೊಂಡಿರ್ಬೇಕು. ಹೇಳಿದ್ನಲ್ಲ, ಬಳ್ಳಿ ಸೋಸ್ಕೊಂಡು ಒಂದು ಅರ್ಧ ಅಡಿ ಬಳ್ಳಿ ಸೋಸ್ಕೊಂಡು ಇಟ್ಕೊಂಡಿರ್ಬೇಕು. ಅರ್ಧ ಅಡಿ ಬಂದು ಅರ್ಧ ಅಡಿ ಊಣ ಹೋಗಲ್ಲ ಅಷ್ಟೇ, ಅರ್ಧ ಅಡಿ 1 ಅಡಿ. ಇವಾಗ ನೋಡ್ಸಿನ ತಾಳಿ ಎಲ್ಲಾದರೂ ಒಂದು ಸಾಲಲ್ಲಿ ಜಾಸ್ತಿ ಬಳ್ಳಿ ಬೆಳೆದಿರವಲ್ಲ ಅಲ್ಲಿ ನೋಡಿಸಿ ನಿಮ್ಗೆ ಗೊತ್ತಾಗುತ್ತೆ. ಎಲ್ಲ ಕಡೆ ಜಾಸ್ತಿ ಬಳ್ಳಿ ಬೆಳೆದೈತೆ. ಇಲ್ಲಿ ಬೆಳೆದಿಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಕಾಣಿಸ್ತೈತಲ್ಲ ನೋಡಿ, ಇಲ್ಲೊಂತಾಗ ಬಳ್ಳಿ ಉಣಿದೀವಿ, ಇಲ್ಲೊಂತಾಗೆ. ಇದು ಸ್ಟಾರ್ಟಿಂಗ್ ಮಾತ್ರ ಈ ಥರ 3 ತಗೊಂಡಿರೋದು. ಸೆಕೆಂಡ್ ಒಳಗೆ ಹೋಗ್ತಾ ಹಿಂಗೆ ನೋಡಿರಿ, ಇಲ್ಲೊಂದು ಬಳ್ಳಿ, ನೆಕ್ಸ್ಟು ಇಲ್ಲೊಂದು ಸೆಂಟ್ರಲ್ ಉಣಿಲ್ಲ. ಇಲ್ಲಿ ಸೆಂಟ್ರಲ್ಲಿ ನಿಮಗೆ ಗೆಣಸು ಇರ್ತೈತೆ. ಗೆಣಸು ನೋಡಿದ್ರಲ್ಲ ಗೆಣಸು ಯಾವ ಥರ ಅವೆ ಅಂತ. ಈ ಗೆಣಸು ಹೆಂಗೆ ಬರ್ತಾವಪ್ಪ ಅಂದರೆ ಇದಕ್ಕೆ ಜಾಸ್ತಿ ಬೇರೆ ಇರೋಲ್ಲ, ಬೇರೆ ಗೆಣಸು ಅಂತ ಅಂದ್ಕೊಳ್ರಿ. ಇವನ್ನ ಫುಲ್ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಟಿದ್ರೆ ಬಂದು ತಗೊಳೋತಾರೆ. ಚೀಲ ಮಾಡಿ ಇಡಬೇಕು. ನೋಡಿದ್ರಲ್ಲ ಇದರಿಂದ ಹೆಂಗೆ ಬಂದೈತೆ. ಇಲ್ಲಿ ಇನ್ನೂ ಇದು ಕಡೆ ಅವೆ, ಬಟ್ ಅಗ್ದಾಗ ಸಿಗ್ತಾನೆ ಇರ್ತವೆ. ಬಟ್ ಇವಾಗ ಈ ಥರ ಮಾಡೋದು ಇಲಿಗಳು ಜಾಸ್ತಿ ತಿಂತವೆ. ಇಲ್ಲಿ ಇದು ಉಣೋದು ಯಾವ ಥರ ಅಂತ ಹೇಳಿದ್ನಲ್ಲ, 10 ಕಡೆ ಫಸ್ಟ್ಗೆ ಸ್ಟಾರ್ಟಿಂಗ್ ಮಾತ್ರ 3 ತೊಗೊಳ್ಬೇಕು. ಆಮೇಲೆ ಅಡಿಗೆ ಹೋಗಬೇಡ, ಅರ್ಧ ಅಡಿಗೆ ಒಂದೊಂದು ಸರಿ ಉಣ್ರಿ. ಅರ್ಧ ಅಡಿಗೆ ಉಣಿದಿರ ಅಂತಂದರೆ ಗಿಡನೂ ಅಷ್ಟೇ ಚೆನ್ನಾಗಿ ನಾಟಿ ಆಗ್ತವೆ, ಚೆನ್ನಾಗಿ ಬರ್ತವೆ. ಮತ್ತು ನಿಮಗೆ ಗೆಣಸು ಅಷ್ಟೇ ಚೆನ್ನಾಗಿ ಬಿಡ್ತವೆ. ಗಿಡ ಚೆನ್ನಾಗಿ ಬರಬೇಕು ಅಂದರೆ ದಪ್ಪ ಇರಬೇಕು. ಬದ ದಪ್ಪ ಇತ್ತು ಅಂದರೆ ನಿಮಗೆ ಇಳುವರಿ ಕೂಡ ಒಂದು 10 ಚೀಲ 15 ಚೀಲ ಜಾಸ್ತಿನೇ ಆಗ್ತವೆ ಅಂತ ಹೇಳ್ರಿ. ಒಂದು ಇಲ್ಲಿಂದ ಪಟ ಅನ್ಕೊಳ್ರಿ, ಇಲ್ಲಿಂದ ಅಲ್ಲಿವರೆಗೂ ಎಕ್ಸಾಂಪಲು ಒಂದು 10 ಚೀಲ ಆಗ್ತವೆ ಅನ್ಕೊಳ್ರಿ. 10 ಚೀಲ ಇನ್ನೂ ಜಾಸ್ತಿ ಆಗ್ತವೆ, ಒಂದು 20 ಚೀಲ ಆಗ್ತವೆ ಅನ್ಕೊಳ್ರಿ. ಬದ ಚೆನ್ನಾಗಿದ್ದು ಜಾಸ್ತಿ ಅಗ್ಲ ಸಾಲು ಇತ್ತು ಅಂತಂದರೆ 20 ಚೀಲ ಆಗತ್ತಾಗೆ 25 ಚೀಲ ಆಗ್ತವೆ. ಇದಕ್ಕೆ ಕೂಲರು ಅಷ್ಟೇ ಜಾಸ್ತಿ ಹೇಳ್ಕೊಳಲ್ಲ. ಝೀರೋ ಮೇಂಟೆನೆನ್ಸ್ ಅಂದರೆ ನನ್ನ ಪ್ರಕಾರ ಝೀರೋ ಮೇಂಟೆನೆನ್ಸ್ ಅಂತಲೇ ಹೇಳ್ತೀನಿ. ಯಾಕೆ ಅಂತಂದರೆ ಫಸ್ಟ್ಗೆ ಉಣೋವಾಗ ಒಂದು 4-5 ಜನ ಬೇಕಾಗ್ತದೆ. ಆಮೇಲೆ ನೆಕ್ಸ್ಟ್ ಇದಕ್ಕೆ ಜಾಸ್ತಿ ಕಳೆ ಕೀಳಂಗಿಲ್ಲ. ಇದು ಉಣಿ ಒಂದು 6-15 ದಿನಕ್ಕೆ ಕಳೆ ಕೀಳಬೇಕು. ಕಳೆನೂ ಅಷ್ಟೇ ಜಾಸ್ತಿ ಕಳೆ ಏನಿರೋಲ್ಲ. ಆಲ್ಮೋಸ್ಟ್ ನಾವು ಇಲ್ಲಿ ಬದ ಮಾಡಿ ಉಣಿತೀವಲ್ಲ, ಬದಿನಾಗೇನು ಕಳೆನೇ ಇರೋಲ್ಲ. ಇಲ್ಲಿ ಕೆಳಗಡೆ ಇರ್ತೀವಲ್ಲ, ನೀರು ಇಕ್ಕೊಂಡು ಉಣ್ಬೇಕು. ನೀರು ಅಷ್ಟೇ ಉಣೋವಾಗ ಜಾಸ್ತಿ ನೀರು ಇದು ಮಾಡಬೇಕು. ಇಲ್ಲಿ ನೀರು ನಿಂತವೆ ಅಂತಂದರೆ ಈ ಕಡೆ ಆ ಕಡೆ ಬದ ಪೂರ್ತಿ ನೆಂದಿರಬೇಕು.
ಆಮೇಲೆ ನೀವು ಉಣ್ಬೇಕು, ಅವಾಗ ಸಕ್ಕತ್ತಾಗಿ ಉಣ್ಬೋದು. ಮತ್ತು ಚೆನ್ನಾಗಿ ಇಟ್ಕೊಂತದೆ ನೀರು. ಜಾಸ್ತಿ ಒಂದಿನ ನೀರಿಡೋದು ಲೇಟ್ ಆಯಿತು ಅಂದ್ರೂ ಚೆನ್ನಾಗಿರ್ತೈತೆ. ಅದಕ್ಕೆ ಅಂತಲೇ ಸಾಲು ದಪ್ಪ ಮಾಡಿರಿ. ನೋಡ್ತಾ ಇರ್ಬೋದು ನೀವು, ಯಾವುದೇ ಸಾಲಾಗಲಿ ಜಾಸ್ತಿ ದಪ್ಪ ಅವೆ. ಆಮೇಲೆ ಕೂಲರ್ನ ಜಾಸ್ತಿ ಹೇಳ್ಕೊಳಲ್ಲ, ಕಳೆ ಕೀಳೋಗಲ್ಲ ಅಷ್ಟೇ. ಕಳೆನ ಅಷ್ಟೇ ಒಂದು 5-6 ಜನ ಕೇಳಿದಿರ ಅಂತಲೇ ಒಂದಿನ 1.5 ದಿನಕ್ಕೆ ಫುಲ್ಲಾಗಿ ಹೋಗುತ್ತೆ. 2 ದಿನ ಅನ್ಕೊಳ್ರಿ. 5 ಜನ ಕೇಳಿದಿರ ಅಂತಂದರೆ 10 ತಾಳು ಬೀಳ್ತವೆ 2 ದಿನಕ್ಕೆ. ಫುಲ್ ಕಂಪ್ಲೀಟ್ ಹೊಲ ಪೂರ್ತಿ ಚೆನ್ನಾಗಾಗುತ್ತೆ. ಒಂದು ಸರಿ ಕಳೆ ಕಿತ್ತು ಬಿಡಿಸಿದ್ದೀರ ಅಂತಂದರೆ ನೆಕ್ಸ್ಟು ಇನ್ನೊಂದು ಸರಿ ಕಳೆ ಕೀಳೋ ಇದೇ ಬರೋಲ್ಲ ನಿಮಗೆ. ಒಂದೇ ಸರಿ ಕಳೆ ಇನ್ ಕೇಸ್ ಜಾಸ್ತಿ ಏನಪ್ಪ ಹೊಲದಲ್ಲಿ ಫಸ್ಟ್ಗೆ ಬೆಳೆ ಇಟ್ಟಿರ್ತೀವಲ್ಲ ಅವಾಗ ಏನೋ ಜಾಸ್ತಿ ಕಳೆ ಇತ್ತು ಅಂತಂದರೆ 2 ಸರಿ ಕಳೆ ಕೀಳಕ್ಕೆ ಇಳಿಸ್ತೀರ. ಆಮೇಲೆ ಇದು ಚೆನ್ನಾಗಿ 1.5 ತಿಂಗಳಾದಮೇಲೆ ಬಳ್ಳಿ ನಿಮಗೆ ಇಷ್ಟೊಂದು ಬಂದಿರೋಲ್ಲ, ಇನ್ನೂ ಸ್ವಲ್ಪ ಕಡಿಮೆನೇ ಬಂದಿರ್ತೈತೆ. ಇಲ್ಲ ಐತಲ್ಲ ಕಾಣಿಸ್ತೈತಲ್ಲ, ಇದಕ್ಕಿಂತ ಸ್ವಲ್ಪ ಕಡಿಮೆನೇ ಬಂದಿರ್ತೈತೆ. ಆವಾಗ ನೀವು ಇದನ್ನು ಮಡ್ಚ್ಬೇಕಾಗ್ತದೆ ಬಳ್ಳಿ ಆ ಕಡೆ ಈ ಕಡೆ. ಯಾವ ಥರ ಅಂತಂದರೆ ನಾವು ದಾರ ಮಡ್ತೀವಲ್ಲ, 10ರಿಂದ 5 ಕಡೆಗೆ 10ರಿಂದ 10 ಕಡೆಗೆ, ಅಂದರೆ ಬಳ್ಳಿ 10 ಇತ್ತು ಏನೂ ಆಗ್ದಂಗೆ ಮುರಿದೋದ್ರೆ, ಇನ್ ಕೇಸ್ ಮುರಿದೋದ್ರೆ ಏನಾಗಲ್ಲ, ಚೆನ್ನಾಗಿರ್ತೈತೆ. ಮುರಿದೋದ್ರೆ ಏನು ಪ್ರಾಬ್ಲಮ್ ಆಗೋಲ್ಲ ಅಂತ ಎಲ್ಲ ಮುರಿದಾಕ್ಬೇಡ್ರಿ. 1-2 ಮುರಿದೋದ್ರೆ ಏನೂ ಆಗೋಲ್ಲ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಮಡ್ಚಬೇಕು. ಆ ಥರ ಮಡ್ಚಿದ್ದೀವಿ ಅಂತಂದರೆ ಚೆನ್ನಾಗಿರ್ತವೆ. ಮಡ್ಚೋದು ಒಂದ್ಸರಿ ನೋಡಿ ನಿಮ್ಗೆ ಯಾವ ಥರ ಅಂತ. ಇಲ್ಲಿ ಕಾಣಿಸ್ತೈತಲ್ಲ ಈ ಥರ. ಬಟ್ ಮಡ್ಚೋದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ವೀಡಿಯೋ ಮಾಡೋಕ್ಕೆ ಯಾರೂ ಇಲ್ಲ. ಅದಕ್ಕೆ ಇಲ್ಲಿ ಕಾಣಿಸ್ತೈತಲ್ಲ ನೋಡಿ, ಈ ಥರ ಇರ್ತದೆ. ಫಸ್ಟು ಈ ಥರ ಇರೋದನ್ನ ನೀವು ಬಳ್ಳಿ ಮಡ್ಚೋರೆ ಈ ಥರ ಆಗ್ತೈತೆ. ಈ ಕಡೆ ಅಷ್ಟೇ ಬಳ್ಳಿ ಬದಿನಾಗೆ ಇರಬೇಕು. ಈ ಬದ ಬಿಟ್ಟು ಏನೋ ಬಳ್ಳಿ ಈ ಕಡೆ ಹರ್ಕೊಂಡು ಹೋಯ್ತು, ಈ ಕಡೆ ಬೇರೆ ಬಿಡ್ತು ಅಂದರೆ ಇಲ್ಲೆಲ್ಲ ಗೆಣಸ್ಬಿಡ್ತೇವೆ. ಗೆಣಸ್ಬಿಟ್ರೆ ಇಲ್ಲಿ ನಿಮಗೆ ಜಾಸ್ತಿ ಫಸಲು ಬರೋಲ್ಲ. ಈ ಕಡೆ ಎಲ್ಲ ಚಿಕ್ಕ ಬೇರು ಇರ್ತಾವಲ್ಲ, ಅವು ಚಿಕ್ಕ ಬೇರು ಜಾಸ್ತಿ ಆಗ್ತವೆ. ಇವಾಗ ದೊಡ್ಡ ಬೇರು ಚೆನ್ನಾಗಿ ಒಂದು ಐತೆ ಅಂದರೆ ಅದೇ ಚೆನ್ನಾಗಿ ದಪ್ಪ ಆಗ್ತೈತೆ ಈ ಥರ ಎಲ್ಲ ಮಡ್ಚೋದ್ರಿಂದ. ಈ ಥರ ಮಡ್ಚೋದೇನಪ್ಪ ಅಂತಂದರೆ ಇಲ್ಲಿ ಬದಿನಾಗಿರೋವು ದೊಡ್ಡದಾಗಲಿ, ಬೇರೆ ಕಡೆ ಬಳ್ಳಿ ಹರ್ಕೊಂಡೋಗಿ ಇದು ಮಾಡೋದು ಬೇಡ. ನೋಡಿ ಇಲ್ಲಿ ಬಳ್ಳಿ ಐತಿ. ಬಳ್ಳಿ ಇದು ಎಷ್ಟು ಹರ್ಕೊಂಬೈತೆ ನೋಡಿ, ಅಲ್ಲಿರೋದು ಬೇರು ಇಲ್ಲಿಗೆ ಹರ್ಕೊಂಬೈತೆ. ಹಂಗೆ ಇದು ಬಂತು ಅಂದರೆ ಇಲ್ಲಿಂದ ಹಂಗೆ ಸ್ಟ್ರೈಟ್ ಇಲ್ಗಾನ ಬರ್ತೈತೆ. ಅವಾಗ ಬೇರು ಬಿಡ್ತೈತೆ. ಬೇರು ಅಷ್ಟೇ ಅಲ್ಲೇ ಬಿಟ್ಟಿರ್ಬೋದು. ಇಲ್ಲಿ ನೋಡ್ರಿ, ಇನ್ನು ಈಗ ಬೇರು ಬಿಡೋಕ್ಕೆ ಸ್ಟಾರ್ಟ್ ಮಾಡ್ತೈತೆ. ಇದು ಈ ಥರವೇ ಬೇರಿವು. ಇಲ್ಲಿ ಇದೇ ಗೆಣಸಾಗೋದು, ಚಿಕ್ಕ ಬೇರಿದು, ಇದೇ ದೊಡ್ಡ ಗೆಣಸಾಗೋದು. ಇಲ್ಲಿ ಕಾಣಿಸ್ತೈತಲ್ಲ, ಈ ಥರ ಬಳ್ಳಿ ಮಡ್ಸೋದು ಅಷ್ಟೇ. ನಿಮಗೆ ಜಾಸ್ತಿ ರಿಸ್ಕ್ ಅಂತ ಏನು ಅನಿಸಲ್ಲ. ಯಾಕೆ ಅಂತಂದರೆ ಇದಕ್ಕೆಲ್ಲ ಕೂಲರ್ ನೀಡೋ ಅವಶ್ಯಕತೆನೇ ಇರೋಲ್ಲ. ನೀವು ಮನೆಯೇ ಒಂದು 2 ಇದ್ದೀರಾ ಅಂತಂದರೆ, ನೀವು ಮತ್ತು ಇನ್ನೊಬ್ರು ಯಾರಾದ್ರು ಇದ್ದೀರಾ ಅಂತ ನಿಮ್ಮ ಜೊತೆ ಇಬ್ಬರೇ ಸಾಕು. ಒಂದು ಕರೆಕ್ಟಾಗಿ ಬೆಳಗ್ಗೆ 6 ಗಂಟೆ, ಒಂದು 5:15 ಬೆಳಗ್ಗೆ ಬಂದಿದ್ದೀರಾ ಅಂತಂದರೆ ಬಿಸಿಲೇನು ಜಾಸ್ತಿ ಇರೋಲ್ಲ. ನೀವೇನೇ ಬೆಳಗ್ಗೆ 2 ದಿನಕ್ಕೆ ಮುಗಿಸಾಕ್ಬೋದು. ಇವತ್ತು ಬೆಳಗ್ಗೆಯಿಂದ ನಾಳೆ ಸಾಯಂಕಾಲ ಅಷ್ಟೊತ್ತಿಗೆ ಪೂರ್ತಿ ಹೊಲ ಪೂರ್ತಿ ಮಡ್ಚಾಕಿರ್ಬೋದು. ಕಾಣಿಸ್ತೈತೆ ಇವಾಗ ಹಿಂಗೆ ಕಾಣಿಸ್ತೈತೆ, ಬಟ್ ಮಡ್ಚಿದಾಗ ಇನ್ನೂ ಸಕ್ಕತ್ತಾಗಿ ಕಾಣಿಸ್ತೈತೆ ಹೊಲ. ಮಡ್ತಾ ಇರ್ತೀವಲ್ಲ. ಬಟ್ ನಾನು ಅದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಎಲ್ಲ. ಇದು ಹೆಂಗೆ ಯಾಕೆ ಮಾಡಲಿಲ್ಲ ಅಂತಂದರೆ ಅಲ್ಲೇ ಫುಲ್ಲೆಲ್ಲ ಉಣಿದ್ವಲ್ಲ, ಕಂಪ್ಲೀಟು A to Z ಮಾಡೋಣ ಅಂತ ಇತ್ತು ಮೈಂಡ್ ಸೆಟ್ಟಲ್ಲಿ. ಅದಕ್ಕೆ ಪೂರ್ತಿ ಮಾಡೋಣ ವೀಡಿಯೋ, ಯಾವುದೇ ಆಗಲಿ ಅರ್ಧಬರ್ಧ ಇನ್ಫಾರ್ಮೇಷನ್ ಕೊಡೋದು ಬೇಡ ಅಂತ ಅಂದ್ಕೊಂಡೆ. ಅದಕ್ಕೆ ಮಾಡೋಕ್ಕೆ ಹೋಗಲಿಲ್ಲ. ಇವಾಗ ಗಿಡ ಎಲ್ಲ ಚೆನ್ನಾಗಿ ಬಂದವೆ. ನೋಡೋಣ ಇನ್ನೊಂದು ಸರಿ ನೆಕ್ಸ್ಟ್ ಇಯರ್ ಏನಾದರೂ ಹಾಕಿದ್ರೆ ಅದು ಕಂಪ್ಲೀಟ್ ವೀಡಿಯೋ ಮಾಡಾಕ್ತೀನಿ. ಜಸ್ಟ್ ಇವಾಗ ಇದು ಯಾವ ಥರ ಏನು ಅಂತ ಇನ್ಫಾರ್ಮೇಷನ್ ಕೊಟ್ಟನಲ್ಲ, ಯಾವ ಥರ ಇದು ಮಾಡೋದು ಏನು. ಮತ್ತು ಇನ್ನೊಂದು ಔಷಧಿ ಏನು ಹೊಡೆಯಂಗಿಲ್ಲ ಇದಕ್ಕೆ ಜಾಸ್ತಿ. ಔಷಧಿ ಏನು ಹೊಡೆಯಂಗಿಲ್ಲ ಇದಕ್ಕೆ. ಕಾಮನಾಗಿ ಮ್ಯಾಲೆ ಇದೇ ಬರ್ತದೆ. ಇದಕ್ಕೆ ಜಾಸ್ತಿ ಏನಪ್ಪ ಅಂತಂದರೆ ಕಾಟ ಇಲಿಗಳು ಬರ್ತವೆ. ಇಲಿನೂ ಅಷ್ಟೇ ಜಾಸ್ತಿ ಬರೋಲ್ಲ. ಯಾವ ಟೈಮಲ್ಲಿ ಬರ್ತವೆ ಅಂತಂದರೆ ಗೆಣಸೆಲ್ಲ ನಿಮ್ಮದು ಬದಿನ ಗೆಣಸು ಚೆನ್ನಾಗಿ ಬಂದಿರ್ಬೇಕು ಫಸಲು. ಆವಾಗ ಒಂದು 6-15 ದಿನಕ್ಕೆ ಇಲಿ ಬಿಡೋಕ್ಕೆ ಸ್ಟಾರ್ಟ್ ಆಗ್ತವೆ. ಅವಾಗ ಏನು ಮಾಡಬೇಕಪ್ಪ ಅಂತಂದರೆ, ಏನು ಜಾಸ್ತಿ ಹೊಲ ಪೂರ್ತಿ ಏನು ತಿನ್ನಲ್ಲ, ಸೈಡಲ್ಲಿ ಬದೇ ಇರುತ್ತಲ್ಲ ಅಲ್ಲ, ಅಲ್ಲಿ ಲಾಸ್ಟಲ್ಲಿ ಅಂಥದಾಗ ಮಾತ್ರ ತಿಂದು ಒಂದು ಸ್ವಲ್ಪ ತಿಂದು ಹೋಗ್ತವೆ. ಹೊಲದಲ್ಲಿ ಗೂಡಿ ಕಾಣೋದು ಆ ಥರ ಏನು ಮಾಡಲ್ಲ ಅವು. ಹಂಗೇನೋ ಇಪ್ಪಿದ ಜಾಸ್ತಿ ಹೊಲದಲ್ಲಿ ಏನೋ ಇಳಿ ಕಾಟ ಅಂತಂದರೆ ಫ್ಲೋರೈಟ್ ಅಂತ ಬರ್ತೈತೆ. ಆ ಫ್ಲೋರೈಟ್ ಹಾಕೋರೆ ಸಾಕು. ಅಂದರೆ ಸ್ಮೆಲ್ ಇರುತ್ತೆ, ಬಟ್ ನಮಗೆ ಸ್ಮೆಲ್ ಅದು ಜಾಸ್ತಿ. ಹೊಲದಲ್ಲೆಲ್ಲ ಜಾಸ್ತಿ ಓಡೋಕ್ಕಾಗಲ್ಲ. ಲೈಟಾಗಿ ಜಾಸ್ತಿ ಹಾಕೋದಲ್ಲ, ಸ್ವಲ್ಪ ಆ ಥರ ಹಾಕಿದ್ದೀರ ಅಂತಂದರೆ ಅವು ಕೂಡ ಬರೋದು ನಿಂತೋಗ್ತವೆ. ಮತ್ತು ನೀರು ಕಟ್ಟೋಕ್ಕೆ ಒಬ್ರು ಇರಲೇಬೇಕು ಅಂತ ಏನೂ ಇಲ್ಲ. ಬೇರೆ ಬೆಳೆಗಳ್ಗಾದ್ರೆ ಜಾಸ್ತಿ ನೀರು ಬರ್ತವೆ, ಒಬ್ಬರು ಮುಂದೆ ನಿಂತ್ಕೊಂಡು ಕಟ್ಟಬೇಕಪ್ಪ ಆ ಥರ ಈ ಥರ ಅಂತೇನಿಲ್ಲ. ಅಂದರೆ ನಮ್ಮ ಕಡೆ, ನಿಮ್ಮ ಕಡೆ ಯಾವ ಥರ ಅಂತಾರ ಗೊತ್ತಿಲ್ಲ. ನಮ್ಮ ಕಡೆ ಒಂದೇ ಸರಿ ಬಿಡ್ತಾರೆ. ಒಂದು ಸರಿ ಅಲ್ಲಿ ಕಡ್ದಿದ್ದು ಅಲ್ಲಿಗೆ ಬರೋದಲ್ಲ, ಬನ್ನಿ ಎಲ್ಲೊಂದು ಸರಿ ನೋಡ್ತೀನಿ ನಿಮಗೆ. ಅಲ್ಲಿ ಫಸ್ಟಲ್ಲಿ ಕಡ್ದಿರ್ತೀವಿ, ಫಸ್ಟಲ್ಲಿ ಕಡ್ದು ನೀರು ಬರ್ತಾ ಇರ್ತಾವಲ್ಲ, ನೀರು ಬರೋವಾಗ ಈ ಕಾಲುವೆ ಪೂರ್ತಿ ತುಂಬುತ್ತೆ. ಇದು ತುಂಬಿ ಬೇರೆ ಹೊಲಕ್ಕೆ ಹೋಗೋ ಚಾನ್ಸಸ್ ಇರುತ್ತೆ. ಅವಾಗ ಏನು ಮಾಡ್ತೀವಪ್ಪ ಅಂತಂದರೆ
ನೋಡ್ತೀನಿ ಬರ್ರಿ ಅದಕ್ಕೆ ಏನು ಮಾಡಿದ್ದೀವಿ ಅಂತ. ಬಟ್ ಕರೆಕ್ಟಾಗಿ ಕಾಣಿಸಲ್ಲ ನಿಮಗೆ, ಬಟ್ ನಾನು ಈ ಪಡೆ ಹೇಳಿದೆ. ಇವಾಗ ಎಲ್ಲಿ ನೋಡ್ರಿ, ಅಲ್ಲಿ ಕಡಿದಿರ್ತೀವಿ, ಅಲ್ಲಿಂದ ನೀರಿಗೆ ಬಂದು ಅಂದರೆ ಇದು ಫುಲ್ ತುಂಬಿತು ಅಂದ್ಕೊಳ್ರಿ, ಇವಾಗ ಈ ಹೊಲಕ್ಕೆ ಹೋಗೋ ಚಾನ್ಸಸ್ ಇರುತ್ತೆ. ಓಕೆ, ಅದಕ್ಕೆ ಏನು ಮಾಡ್ತೀವಿ ಅಂತಂದರೆ, ಈಗ ಕಾಣಿಸ್ತೈತಲ್ಲ ಇಲ್ಲಿಂದ ಇದಕ್ಕೆ ಬರೋಂಗೆ ಚಿಕ್ಕದಾಗ ಒಂಚೂರು ಇಲ್ಲಿ ಕಡಿತೀವಿ, ಕಾಣಿಸಲ್ಲ ನಿಮ್ಗೆ ಪ್ರಾಪರಾಗೆ. ಈ ನೀರು ತುಂಬಿದ್ದು ಇದಕ್ಕೆ ಬರ್ತವೆ, ಇದಕ್ಕೆ ಬಂದು ಇಲ್ಲಿ ಫುಲ್ ತುಂಬ್ಕೊಂಡು ಇಲ್ಲಿಂದನೇ ಅಲ್ಲಿವರೆಗೂ ಹೋಗ್ತವೆ. ಫಸ್ಟ್ಗೆ ಅಲ್ಲಿ ಕಡಿದಿರ್ತೀವಿ, ಆ ಪೆಡಿಗೆ ನೀರು ತುಂಬ ಬಂದು ಈ ಪೆಡಿಗೆ ಇಲ್ಲಿಂದ ಅಲ್ಲಿವರೆಗೂ ಹೋಗ್ತವೆ. ನೆಕ್ಸ್ಟ್ ಅದು ತುಂಬಿತು ಅಂದರೆ ಆ ಕಡೆನೂ ಅಷ್ಟೇ, ಆ ಕಡೆ ಎಲ್ಲ ಕಡಿತೀವಿ, ಅದರಿಂದ ಅದಕ್ಕೆ ಬರ್ತವೆ. ಹೆಂಗೆ ಅಂದರೆ ಇದಕ್ಕೆ ಬಂದು ನೀರು ಇದಕ್ಕೆ ಬರ್ತವೆ, ಫಸ್ಟು ಇದಕ್ಕೆ ಬಂದು ಆಮೇಲೆ ಇದಕ್ಕೆ ಬರ್ತವೆ. ಈ ಥರ 3 ಪೆಡಿಗೆ ಕಡಿದಿರ್ತೀವಿ. ಇಲ್ಲ ಅಂತಂದರೆ ಕಾಲೇವು ಕಡಿತೀವಲ್ಲ ನಾವು, ಫಸ್ಟ್ಗೆ ಕಾಲೇವು ನೀರು ಕಡಿತೀವಲ್ಲ, ಬಟ್ ನೀರು ಕೊಟ್ಟೋರಿಗೆ ಗೊತ್ತಾಗಿರ್ತೈತೆ. ಒಂದಾಗೆ ಫಸ್ಟ್ಗೆ ನೀರು ಅರ್ಧ ಹೋಗ್ಲಿಂದ ಒಂದು 2 ಕಾಲೇ ಹೋಗಿ ತಿರುವಾಕ್ತೀವಿ. ಈ ಕಾಲೇ ಹೋಗಿ ತಿರುವಾಕಿದ್ದೀವಿ ಅಂತಂದರೆ ನೆಕ್ಸ್ಟ್ ಅದಕ್ಕೆ ತಿರುವಾಕಲ್ಲ, ಅದ್ರ ಪಕ್ಕದಕ್ಕೆ ತಿರುವಾಕ್ತೀವಿ. ಯಾಕೆ ಅಂತಂದರೆ ಇದಕ್ಕೆ ಎಟ್ ಟೈಮ್ ಹೇಳಿದ್ನಲ್ಲ, ಅಲ್ಲಿ ಕಡಿದು ಅಲ್ಲಿ ಬರ್ತದೆ ಅಂತ, ಇದರಿಂದ ಅದಕ್ಕೆ ನೀರು ಹೋಗ್ತವೆ. ನೆಕ್ಸ್ಟ್ ಇನ್ನೊಂದು ಪೆಡೆ ಕೊಡಿದ್ರೆ 4 ಪೆಡೆ, ಒಂದು ಶಿಫ್ಟಲ್ಲಿ 4 ಪೆಡೆ ಹಿಡಿದ್ರೆ ಸಾಕು. ದಿನಕ್ಕೆ ಏನಿಲ್ಲ ಅಂತಂದ್ರು ನಾವು ಎಷ್ಟು ಪೆಡೆ ಮಾಡಿದ್ದೀವಿ ಅಂತಂದರೆ ಅಲ್ಲಿ 15 ಪೆಡೆನ ಮಾಡಿದ್ದೀವಿ. 15 ಪೆಡೆನೂ ಶಿಫ್ಟ್ಗೆ 5 ಪೆಡೆ ಹೇಳಿದ್ರು 3 ಶಿಫ್ಟ್ ಇಳುತ್ತೆ. ಬೆಳಗ್ಗೆ ಫಸ್ಟ್ ಶಿಫ್ಟ್ ಅಂದ್ಕೊಳ್ರಿ, ಬೆಳಗ್ಗೆ ಒಂದು ಫಸ್ಟ್ ಶಿಫ್ಟು, ನೈಟ್ 2 ಶಿಫ್ಟು, ತಿರ್ಗಾ ಬೆಳಗ್ಗೆ 1.5 ದಿನದೊಳಗಡೆ ಎಲ್ಲ ಇಳಿದೋಗುತ್ತೆ ನಿಮ್ಮದು. 1.5 ದಿನ ಅಂತಂದರೆ ಇವತ್ತು ಬೆಳಗ್ಗೆ ಫಸ್ಟ್ ಶಿಫ್ಟು, ಆಮೇಲೆ ಸೆಕೆಂಡ್ ಶಿಫ್ಟ್ ನೈಟ್, ಇವತ್ತೇ ನೈಟು, ತಿರ್ಗಾ ನಾಳೆ ಬೆಳಗ್ಗೆ ಫಸ್ಟ್ ಶಿಫ್ಟು ಫುಲ್ ಇದಾಗ್ತೈತೆ. ಆಮೇಲೆ ಬೆಳಗ್ಗೆ ಹೊತ್ತು ಯಾವಾಗಾದ್ರೂ ಬಂದು ಕಾಲು ತಿರುವಾಕಿದ್ದೀವಿ ಅಂತಂದರೆ ಮುಗೀತು. ನೀರು ಕಟ್ಟೋದು ಜಾಸ್ತಿ ಬಾಧೆ ಬೀಳೋಂಗಿಲ್ಲ. ಇದನ್ನು ಎಲ್ಲ ಕ್ಲೀನ್ ಮಾಡೋದೊಂದು ವೀಡಿಯೋ ಮಾಡಾಕ್ತೀನಿ ನಿಮಗೆ, ಜಾಸ್ತಿ ಲೆಂತ್ ಆಗುತ್ತೆ ಅನಿಸುತ್ತೆ. ಇದು ಇನ್ನು ಬುಧವಾರ ಅಲ್ಲ, ನೆಕ್ಸ್ಟ್ ಇದು ಇನ್ನೊಂದು 3-4 ದಿನ ಬಿಟ್ಕೊಂಡು ಇದು ಕಂಪ್ಲೀಟು ಅಚ್ಚುಕಟ್ಟು ಮಾಡಬೇಕು. ಫಸ್ಟು ನಾವೇ ಅಗಿಯೋಕ್ಕಾಗಲ್ಲ ಇದನ್ನು ಇದು ಕೇಳಿದ್ದೀವಿ ಹಸ್ಗಳಾಗ ಅಗಿಯೋಕ್ಕೆ. ಹಸಿನಾಗ ಅಗಿಯೋದು ಯಾವ ಥರ ಮತ್ತು ಆಯೋಕ್ಕೆ ಕೂಲರ್ ನೀಡಬೇಕಾಗುತ್ತೆ. ಒಂದು 6 ಜನ ಕೇಳಿದ್ದೀವಿ. 6 ಜನ ಕೂಲರು, ಫಸ್ಟ್ಗೆ ಕೂಲರು, ಲಾಸ್ಟ್ಗೆ ಕೂಲರು, ಬಿಟ್ಟರೆ ಇನ್ನೇನು ಕೂಲರ್ ಅವಶ್ಯಕತೆನೇ ಇಲ್ಲ ಇದಕ್ಕೆ. ಗೊಬ್ಬರನೂ ಅಷ್ಟೇ ಒಂದು 2 ಟೈಮ್ 3 ಟೈಮ್ ಹಾಕ್ಬೇಕಾಗುತ್ತೆ ಇದಕ್ಕೆ. ಗೊಬ್ಬರ ಹಾಕಿ ನೀರಿಗೆ, ಗೊಬ್ಬರನೂ ಅಷ್ಟೇ ಮೇಲೆ ಹಾಕೋದಲ್ಲ, ಸೆಂಟ್ರಲ್ಲಿ ಹಾಕ್ಬೇಕು ಗೊಬ್ಬರ. ಬಟ್ ಇದು ನಾನು ಕಂಪ್ಲೀಟ್ ವೀಡಿಯೋ ಮಾಡೋಣ ಅಂದ್ಕೊಂಡೆ, ಬಟ್ ಚಿಕ್ಕದಾಗ ಉಣ್ತೀವಲ್ಲ ಅವಾಗಿಂದನೂ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟು ಇನ್ನೊಂದು ವರ್ಷ ಏನಾದ್ರು ಮಾಡಿದ್ದೀವಿ ಅಂತಂದರೆ ಕಂಪ್ಲೀಟ್ A to Z ವೀಡಿಯೋ ಮಾಡಾಕ್ತೀನಿ, ನೋಡ್ತಾಯಿರಿ. ನೆಕ್ಸ್ಟು ಇನ್ನೊಂದು ವಾರ ಇನ್ನೊಂದು ವೀಡಿಯೋ ಹಾಕ್ತೀನಿ ಇದ್ರ ಬಗ್ಗೆನೇ, ಇದು ಯಾವ ಥರ ಕ್ಲೀನ್ ಮಾಡ್ತೀವಿ ಏನು ಅಂತ, ಮತ್ತು ಮಾರ್ಕೆಟಿಂಗ್ ಯಾವ ಥರ, ಚೀಲ ಯಾವ ಥರ ಹೊಲಿತೀವಿ, ಗೆಣಸೆಲ್ಲ ಹಾಕ್ಬಿಟ್ಟು ಲಾಟ್ ಹಾಕ್ತೀವಿ, ಲಾಟ್ ಹಾಕ್ಬಿಟ್ಟು ಆ ಲಾಟಲ್ಲಿ ಯಾವ ಥರ ಕ್ಲೀನ್ ಮಾಡ್ತೀವಿ ಎಲ್ಲ ಕಂಪ್ಲೀಟ್ ವೀಡಿಯೋ ಹಾಕ್ತೀನಿ. ಆ ವಿಡಿಯೋನ ನೋಡ್ತಾಯಿರಿ. ನೋಡಿದ್ರಲ್ಲ ಗೆಣಸು ಯಾವ ಥರ ಬೆಳೆಯೋದು ಅಂತ. ನನ್ನ ಪ್ರಕಾರ ಇದು 0 ಮೇಂಟೆನೆನ್ಸ್ ಅಂತಲೇ ಹೇಳ್ತೀನಿ. ಯಾಕೆಂದರೆ ಜಾಸ್ತಿ ಖರ್ಚಾಗಲ್ಲ, ಏನಿಲ್ಲ, ಕೂಲರ್ನ ನಡ್ಕೊಳಲ್ಲ, ಏನಿಲ್ಲ, ಮನೆಯವರೇ ಇದ್ದರೂ ಮನೆಯವರೇ ಮಾಡ್ಬೋದು. ಅದಕ್ಕೆ ನನ್ನ ಪ್ರಕಾರ ಬೆಸ್ಟ್ ಅಂತಲೇ ಹೇಳ್ಬೋದು. ಅಂದರೆ ಇದು ಎಲ್ಲ ವರ್ಷವೂ ಇದು ಮಾಡೋಕ್ಕಾಗಲ್ಲ, ಅಂದರೆ ವರ್ಷಕ್ಕೊಂದ್ಸರಿ ಬೆಳೆಯೋದು ಬೆಳೆ ಇದು. ವರ್ಷದ ಬೆಳೆ ಅಂತಲ್ಲ, 3 ತಿಂಗಳು ಬೆಳೆ. ಆದ್ರೂ ಯಾವಾಗ್ಲೂ ಹಬ್ಬದ ಟೈಮಲ್ಲಿ ಸಂಕ್ರಾಂತಿ ಅವಾಗ ಜಾಸ್ತಿ ಓಡ್ತೇವೆ, ಅದಕ್ಕೆ ಅಂತಲೇ ಹಾಕ್ತಾರೆ ರೈತರು. ನೋಡೋರಲ್ಲ ಗೆಣಸಿಂದ ಯಾವ ಥರ ಇನ್ಫಾರ್ಮೇಷನ್ ಇತ್ತು ಅಂದರೆ, ನಿಮ್ಗೆ ಯೂಸ್ಫುಲ್ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.
ಇನ್ನೂ ಇದೇ ಥರ ವೀಡಿಯೋ ಯಾವ್ದಾದ್ರು ಬೇಕು ಅಂದರೆ ಕಮೆಂಟ್ ಮಾಡಿ ವೀಡಿಯೋ ಮಾಡಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.